ರಾಜ್ಯಾದ್ಯಂತ 25 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದೆ. 4 ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ 25 ಕಡೆಗಳಲ್ಲಿ ಶೋಧ ಕಾರ್ಯ ಮುಂದುವರಿಸ್ತಾ ಇದೆ. ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಕೆಲವು ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು ಸೇರಿದ ಹಾಗೆ ಮಂಡ್ಯ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಲೋಕಾಯುಕ್ತ ರೇಡ್ ನಡೆಸಿರು. ಚಿಕ್ಕಬಳ್ಳಾಪುರದ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯ ಕೃಷ್ಣವೇಣಿಯವರ ನಿವಾಸ ಮತ್ತು ಇತರೆ ಕಡೆಗಳಲ್ಲಿ ಕೂಡ ದಾಳಿ ನಡೆಸಲಾಗಿದೆ. ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ಮತ್ತು ಬೆಂಗಳೂರಿನ ಟೌನ್ ಪ್ಲಾನಿಂಗ್ ಡೈರೆಕ್ಟರ್ ತಿಪ್ಪೇಸ್ವಾಮಿಗೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನ ಅಬಕಾರಿ ಇಲಾಖೆಯ ಎಸ್ಪಿ ಮಹೇಶ್ ನಿವಾಸದ ಮೇಲೂ ಕೂಡ ಲೋಕಾಯುಕ್ತ ದಾಳಿ ನಡೆದಿದೆ. ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಈ ಎಲ್ಲ ಅಧಿಕಾರಿಗಳ ಮನೆ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆಯಿಂದನೇ ಏಕಕಾಲದಲ್ಲಿ ಹಲವು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈ ರೀತಿ ರೈಡ್ ನಡೆಸಿದ್ದಾರೆ. ಬೆಂಗಳೂರು, ಮಂಡ್ಯ, ಚಿಕ್ಕಬಳ್ಳಾಪುರದ ಹಲವು ಕಡೆಗಳಲ್ಲಿ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ಲೋಕಾಯುಕ್ತ ಟೀಮ್ ಇವತ್ತು ಬೆಳಗ್ಗೆನೇ ಭ್ರಷ್ಟರ ಬೇಟೆಗೆ ಇಳಿದಿದೆ. ಸಾಕಷ್ಟು ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ, ಆದಾಯ ಮೀರಿರುವಂಥ ಆಸ್ತಿ ಗಳಿಕೆಯಾಗಿದೆ ಅನ್ನುವಂಥ ಆರೋಪಗಳು ಈ ಅಧಿಕಾರಿಗಳ ಮೇಲೆ ಇದ್ದಿದ್ದರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ ಮಾಡಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸುಮಾರು 4 ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ 25 ಕಡೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಎಲ್ಲ ಕಡೆಗಳಲ್ಲೂ ಈಗಲೂ ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ. ಬೆಂಗಳೂರು, ಮಂಡ್ಯ, ಚಿಕ್ಕಬಳ್ಳಾಪುರ ಭಾಗದಲ್ಲಿ ನಡೆದಿರುವಂಥ ರೇಡ್ ಇದು. ಚಿಕ್ಕಬಳ್ಳಾಪುರದ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯ ಕೃಷ್ಣವೇಣಿ ಅನ್ನುವಂಥ ಅಧಿಕಾರಿ, ಇನ್ನುಳಿದ ಹಾಗೆ ಬೆಂಗಳೂರಿನ ಟೌನ್ ಪ್ಲಾನಿಂಗ್ ಡೈರೆಕ್ಟರ್ ತಿಪ್ಪೇಸ್ವಾಮಿ, ಜೊತೆಗೆ ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ಸೇರಿದ ಹಾಗೆ ಒಟ್ಟು 4 ಅಧಿಕಾರಿಗಳ ನಿವಾಸ ಮತ್ತು ಇತರೆ ಕಡೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ದಾಳಿ ನಡೆಸಿದ್ದಾರೆ. ಇತ್ತೀಚೆಗೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ರಾಜ್ಯದಲ್ಲಿ ಚುರುಕುಗೊಂಡಿದೆ. ಇವತ್ತು ಕೂಡ 4 ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ಲೋಕಾಯುಕ್ತ ಟೀಮ್ ಬೆಳ್ಳಂಬೆಳಗ್ಗೆನೆ ಭ್ರಷ್ಟರ ಬೇಟೆಗೆ ಇಳಿದಿರುವಂಥದ್ದು. ಸಾಕಷ್ಟು ಕಡೆಗಳಲ್ಲಿ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಮತ್ತು ಆದಾಯಕ್ಕೂ ಆಸ್ತಿ ಗಳಿಕೆಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ 4 ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕಲೆ ಹಾಕಿದಂಥ ಲೋಕಾಯುಕ್ತ ಟೀಮ್ ಇವತ್ತು ಈ ಎಲ್ಲ ಕಡೆಗಳಲ್ಲಿ ದಾಳಿ ನಡೆಸಿರುವಂಥದ್ದು. ಅಕ್ರಮವಾಗಿ ಆಸ್ತಿ ಸಂಪಾದನೆಯ ಹಿನ್ನೆಲೆ ಎಂಡಿ ಮಹೇಶ್ ವಿರುದ್ಧ ದೂರು ಕೂಡ ಬಂದಿತ್ತು ಲೋಕಾಯುಕ್ತಗೆ. ಸೊ ಮಹೇಶ್ರ ಮೈಸೂರು, ಬೆಂಗಳೂರು, ಮಳವಳ್ಳಿ ಆಸ್ತಿಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಏಕಕಾಲಕ್ಕೆ ಎಲ್ಲ ಕಡೆಗಳಲ್ಲೂ ಕೂಡ ದಾಳಿ ನಡೆಸಿ ಲೋಕಾಯುಕ್ತ ಕಾರ್ಯಾಚರಣೆ ನಡೆಸ್ತಾ ಇದೆ. ಮಹೇಶ್ ನಿವಾಸದ ಜೊತೆ ಅವರ ಸಂಬಂಧಿಕರ ಮನೆಗಳ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಟೀಮ್ ರೇಡ್ ನಡೆಸಿದೆ. ಮಹೇಶ್ರ ಅತ್ತೆಯ ಮನೆಯಲ್ಲೂ ಕೂಡ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಲೋಕಾಯುಕ್ತಕ್ಕೆ ದೂರುಗಳು ಬಂದಿದೆ ಈ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ಇವತ್ತು ಏಕಕಾಲಕ್ಕೆ ಈ ಅಧಿಕಾರಿಗಳು ಮತ್ತು ಅವರ ಸಂಬಂಧಿಕರ ನಿವಾಸ ಎಲ್ಲೆಲ್ಲಿ ದಾಖಲೆಗಳಿರಬಹುದು ಅನ್ನುವಂಥ ಸಂಶಯ ಇತ್ತು, ಅದೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಲೋಕಾಯುಕ್ತ ಅಧಿಕಾರಿಗಳು ಯಾವೆಲ್ಲ ಅಧಿಕಾರಿಗಳ ಮೇಲೆ ದೂರು ಬಂದಿತ್ತೋ ಆ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ಇವತ್ತು ಲೋಕಾಯುಕ್ತ ದಾಳಿ ನಡೆಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಸಂದೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಬೆಳ್ಳಂಬೆಳಗ್ಗೆನೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಭ್ರಷ್ಟರಿಗೆ ಶಾಕ್ ಕೊಡೋ ನಿಟ್ಟಿನಲ್ಲಿ ದಾಳಿ ನಡೆಸಿದ್ದಾರೆ. ಎಲ್ಲೆಲ್ಲಿ ದಾಳಿ, ಏನೇನೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ವಿಜಯ್, ಇವತ್ತು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಇವತ್ತು ದಾಳಿಯನ್ನು ಮಾಡಿದ್ದಾರೆ. ಅಂದರೆ ಪ್ರಮುಖವಾಗಿರುವಂಥದ್ದು ಒಟ್ಟು 4 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ 25 ಕಡೆಗಳಲ್ಲಿ ಈಗಾಗಲೇ ದಾಳಿಯನ್ನು ಮಾಡಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿ 2 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಸುಮಾರು 8ಕ್ಕೂ ಅಧಿಕ ಕಡೆಗಳಲ್ಲಿ ದಾಳಿ ಮಾಡಿದರೆ, ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಹಾಗೆ ಮಂಡ್ಯದಲ್ಲೂ ಕೂಡ ಅಧಿಕಾರಿಗಳ ಮನೆ ಹಾಗೆ ಅವರ ಫಾರ್ಮ್ ಹೌಸ್ಗಳ ಮೇಲೆ ಈಗಾಗಲೇ ದಾಳಿಯನ್ನು ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿರುವಂಥದ್ದು ಬೆಂಗಳೂರಿನಲ್ಲಿ 2 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ, ಒಂದು ಬನಶಂಕರಿ 4th ಫೇಸ್ನ ವಿಶ್ವೇಶ್ವರಯ್ಯ ರಸ್ತೆಯಲ್ಲಿರುವಂತಹ ಡೈರೆಕ್ಟರ್ ಆಫ್ ಟೌನ್ ಪ್ಲಾನಿಂಗ್ ಮತ್ತೆ ಕಂಟ್ರಿ ಪ್ಲಾನಿಂಗ್ ಏನಿದ್ದಾರೆ ಆ ಒಂದು ಅಧಿಕಾರಿಯ ಮನೆಯ ಮೇಲೆ ದಾಳಿಯನ್ನು ಮಾಡಿದ್ರೆ, ಜೊತೆಗೆ ಈಗಾಗಲೇ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವಂತಹ ಅಬಕಾರಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮೋಹನ್ ಕೆ ಅವರ ನಿವಾಸದಲ್ಲೂ ಕೂಡ, ಅಂದ್ರೆ ಅವರ ವಿಲ್ಲಾದ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಯಾಗಿರುವಂತಹ ಕೃಷ್ಣವೇಣಿ ಅವರ ನಿವಾಸದಲ್ಲಿ ದಾಳಿಯನ್ನು ಮಾಡಲಾಗಿದೆ. ಮಂಡ್ಯದಲ್ಲಿ ಈಗ ಕಾವೇರಿ
ನೀರಾವರಿ ನಿಗಮದ MD ಮನೆಯ ಮೇಲೆ MD ಮಹೇಶ್ ಅವರ ನಿವಾಸದ ಮೇಲೂ ಕೂಡ ಈಗಾಗಲೇ ದಾಳಿಯನ್ನು ಮಾಡಲಾಗಿದೆ. ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದರೆ, ಮತ್ತೊಂದು ಕಡೆ ನಾನೀಗ ಸದ್ಯ ಬನಶಂಕರಿ 4th ಫೇಸ್ನ ವಿಶ್ವೇಶ್ವರಯ್ಯ ರಸ್ತೆಯಲ್ಲಿರುವಂತಹ ತಿಪ್ಪೇಸ್ವಾಮಿ ಅನ್ನೋ ಅಧಿಕಾರಿಯ ಮನೆ ಮುಂಭಾಗದಲ್ಲಿದ್ದೀನಿ. ಇವರು ಟೌನ್ ಪ್ಲಾನಿಂಗ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂದರೆ ಇವರು ಡೈರೆಕ್ಟರ್ ಆಫ್ ಟೌನ್ ಪ್ಲಾನಿಂಗ್ ಹಾಗೆ ಕಂಟ್ರಿ ಪ್ಲಾನಿಂಗ್ನಲ್ಲಿ ಇವರು ವರ್ಕ್ ಮಾಡ್ತಾ ಇರ್ತಾರೆ. ಇವರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಬಂದಿರುತ್ತೆ. ಆರೋಪಗಳ ಹಿನ್ನೆಲೆಯಲ್ಲಿ ಇವತ್ತು ದಾಳಿ ಮಾಡಲಾಗಿದೆ. ಅಂದರೆ ಪ್ರಮುಖವಾಗಿರುವಂಥದ್ದು ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಇವರ ಮೇಲೆ ದೂರುಗಳು ದಾಖಲಾಗಿದ್ದು, ಸಾಕಷ್ಟು ಜನ ದೂರುದಾರರು ಬಂದು ದೂರನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ 4 ಜನ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಈಗ ಇವತ್ತು ದಾಳಿಯನ್ನು ಮಾಡಲಾಗಿದೆ. ಈಗ ಸದ್ಯ ಇವರ ನಿವಾಸದಲ್ಲಿ ಅಂದರೆ ತಿಪ್ಪೇಸ್ವಾಮಿ ಅವರ ನಿವಾಸದಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಏನು ಆರೋಪ ಬಂದಿದೆ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಿಗುವಂತಹ ದಾಖಲಾತಿಗಳಾಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು, ಅಥವಾ ಏನು ಇಲ್ಲಿ ಸಿಗುವಂಥ ನಗದಾಗಿರ್ಬೋದು, ಇವೆಲ್ಲವನ್ನು ಕೂಡ ಅವರ ಆದಾಯಕ್ಕೆ ಸಂಬಂಧಪಟ್ಟಂತೆ ಟ್ಯಾಲಿ ಮಾಡಲಾಗುತ್ತೆ. ಅಂದರೆ ಇವರ ಆದಾಯ ಮೂಲ ಎಷ್ಟಿದೆ, ಇವರ ಆದಾಯದ ಮೂಲ ಎಲ್ಲಿಂದ ಬರ್ತಾ ಇದೆ, ಜೊತೆಗೆ ಸೋರ್ಸ್ ಆಫ್ ಇನ್ಕಮ್ ಎಷ್ಟಿದೆ, ಜೊತೆಗೆ ಇವರ ಹತ್ರ ಇರುವಂಥ ಆಸ್ತಿ ಎಷ್ಟಿದೆ, ಇವೆರಡನ್ನು ಕೂಡ ಟ್ಯಾಲಿ ಮಾಡಲಾಗುತ್ತೆ. ಹಾಗಾಗಿ ಈಗ ಸದ್ಯ ಪರಿಶೀಲನೆಯನ್ನು ಒಳಗಡೆ ನಡೆಸ್ತಾ ಇರೋದ್ರಿಂದ ಲೋಕಾಯುಕ್ತ SP ಶ್ರೀನಾಥ್ ಜೋಶಿ ಅವರ ನೇತೃತ್ವದಲ್ಲಿ ಒಳಗಡೆ ಈಗ ಪರಿಶೀಲನಾ ಕಾರ್ಯ ಕೂಡ ನಡೀತಾ ಇದೆ. ಸಿಕ್ಕಂತಹ ದಾಖಲಾತಿಗಳಾಗಿರ್ಬೋದು, ಆಸ್ತಿ ಪತ್ರಗಳಾಗಿರ್ಬೋದು, ಜೊತೆಗೆ ಚಿನ್ನಾಭರಣ ಆಗಿರ್ಬೋದು, ನಗದಾಗಿರ್ಬೋದು, ಎಲ್ಲವಕ್ಕೂ ಕೂಡ ಕ್ಲಾರಿಫಿಕೇಶನ್ನ ಪಡೆದುಕೊಳ್ತಾರೆ ಅಥವಾ ಕ್ಲಾರಿಟಿಯನ್ನು ಪಡಿತಾ ಹೋಗ್ತಾರೆ. ಅಂದರೆ ಈ ಹಣ ಅಥವಾ ಈ ನಗದು ಅಥವಾ ಈ ಒಂದು ಪ್ರಾಪರ್ಟಿ ಎಲ್ಲಿಂದ ಖರೀದಿ ಮಾಡಿದ್ರಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಕ್ಲಾರಿಫಿಕೇಶನನ್ನು ಪಡ್ತಾರೆ. ಅಂದರೆ ಯಾವಾಗ ದಾಳಿಯನ್ನು ಮಾಡ್ತಾರೋ, ದಾಳಿ ಮಾಡೋದಕ್ಕೂ ಮುನ್ನ ಸಾಕಷ್ಟು ಹೋಮ್ ವರ್ಕನ್ನು ಮಾಡಿರ್ತಾರೆ. ಅಂದರೆ ವರ್ಕೌಟನ್ನು ಮಾಡಿ ಅದಾದ ನಂತರ ಎಲ್ಲಿ ಏನೆಲ್ಲ ಇದೆ ಇವರಿಗೆ ಸಂಬಂಧಪಟ್ಟಂಥ ಆಸ್ತಿಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇವರ ನಿವಾಸ ಹಾಗೆ ಫಾರ್ಮ್ ಹೌಸ್ಗಳ ಮೇಲೆ ಈಗ ದಾಳಿಯನ್ನು ಮಾಡಿದ್ದಾರೆ. ಹಾಗಾಗಿ ಈಗ ಒಳಗೆ ಹೋದಂಥ ಸಂದರ್ಭದಲ್ಲಿ ಸಿಕ್ಕಂಥ ದಾಖಲಾತಿಗಳೇನಿರ್ತವೆ ಅವೆಲ್ಲವನ್ನೂ ಕೂಡ ಮೊದಲಿಗೆ ಕ್ರೋಢೀಕರಿಸ್ತಾರಂತೆ. ಒಳಗಡೆ ಏನೆಲ್ಲ ಸಿಗುತ್ತೋ ಆ ಎಲ್ಲ ವಸ್ತುಗಳನ್ನು ಕೂಡ ಕ್ರೋಢೀಕರಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಕ್ರೋಢೀಕರಿಸಿದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನು ಪಡಿತಾರೆ. ಅಂದರೆ ಈಗ ಪ್ರಾಥಮಿಕ ಅಂತ ಆಗಿರೋದ್ರಿಂದ ಈಗ 7 ಗಂಟೆಗೆ ದಾಳಿ ಮಾಡಿರೋದ್ರಿಂದ ದಾಳಿ ಮಾಡಿ 2 ಗಂಟೆಗಳ ಸಮಯ ಆಗಿದೆ. ಹಾಗಾಗಿ ಇನ್ನೂ ಕೂಡ ಒಳಗಡೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಸರ್ಚ್ ಕೂಡ ಆಗ್ತಾ ಇದೆ. ಒಳಗೆ ಸಿಗುವಂಥ ಎಲ್ಲ ದಾಖಲಾತಿಗಳು, ಆಸ್ತಿ ಪತ್ರಗಳು, ನಗದು, ಚಿನ್ನಾಭರಣ ಎಲ್ಲವನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕ್ರೋಢೀಕರಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇವೆಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಮನೆ ಪರಿಶೀಲನೆ ಜೊತೆಗೆ ಬೇರೆ ಸ್ಥಳಗಳಲ್ಲಿ ಅಂದರೆ ತಿಪ್ಪೇಸ್ವಾಮಿ ಅವರಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಸ್ಥಳಗಳಲ್ಲಿ ಏನು ದಾಳಿಯಾಗಿದೆ ಅಲ್ಲಿ ಏನೆಲ್ಲ ಸಿಗುತ್ತೆ ಅವೆಲ್ಲವನ್ನು ಕ್ರೋಢೀಕರಿಸಿದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನನ್ನು ಪಡಿತಾ ಹೋಗ್ತಾರೆ. ಅಂದರೆ ನಿಮ್ಮ ಆದಾಯದ ಮೂಲ ಇಷ್ಟಿದೆ, ನೀವು ನಿಮ್ಮ ಬಳಿ ಸಿಕ್ಕಿರುವಂಥ ಚಿನ್ನಾಭರಣ, ನಗದು ಹಾಗೆ ಆಸ್ತಿ ಪತ್ರಗಳು ಎಲ್ಲಿಂದ ಬಂದು ಯಾವ ಒಂದು ಇನ್ಕಮ್ ಸೋರ್ಸ್ನಿಂದ ಅದನ್ನು ತೆಗೆದುಕೊಂಡ್ರಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ನ ಪಡಿತಾರೆ. ಒಂದು ವೇಳೆ ಏನಾದರೂ ಕ್ಲಾರಿಫಿಕೇಶನನ್ನು ಪಡೆಯೋದಕ್ಕೆ ಅಂದರೆ ಕ್ಲಾರಿಫಿಕೇಶನನ್ನು ಕೊಡೋದಕ್ಕೆ ಅವರು ನನಗೆ ಸಮಯಾವಕಾಶ ಬೇಕು ಮುಂದಿನ ಹಂತದಲ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಏನು ಅಕೌಂಟೆಂಟ್ ಕಡೆಯಿಂದ ಅಥವಾ CA ಕಡೆಯಿಂದ ಕ್ಲಾರಿಫಿಕೇಶನ್ನ ಕೊಡಿಸ್ತೀವಿ ಅಂತ ಏನಾದರೂ ಹೇಳಿದ್ರೆ ಆಗ ಇವ್ರಿಗೆ ಸಮಯಾವಕಾಶವನ್ನು ಕೊಡ್ತಾರೆ. ಅಂದರೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆಯುವಂಥ ಕೆಲಸಗಳು ಕೂಡ ಆಗ್ತವೆ. ಆದರೆ ಈಗ ಸದ್ಯ 4 ಕಡೆಗಳಲ್ಲೂ ಕೂಡ ಈಗ ಪರಿಶೀಲನಾ ಕಾರ್ಯವನ್ನು ಲೋಕಾಯುಕ್ತ ಅಧಿಕಾರಿಗಳು ಮುಂದುವರಿಸಿದ್ದಾರೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.